ಮೇಲೆ ಯಾವ್ದಾದ್ರೂ ಕೇಸ್ ಇದೆಯಾ? ಖಂಡಿತ ಒಂದಿದೆ, ಎಕ್ಸ್ಟ್ರಾಕ್ಷನ್ ಕೇಸ್. ನಿನ್ನೆ ನೀನ್ ಏನಂತ ತಿಳ್ಕೊಂಡಿದ್ಯಾ? ಮಾಡಿ ಹೆಸರು ಮಾಡ್ಬಿಟ್ಟಿದ್ರಲ್ಲ. 200 ರೂಪಾಯಿ ಖರ್ಚು ಮಾಡಿ 2000 ರೂಪಾಯಿ ಸ್ಟ್ಯಾಚು ಹಾಕೊಂಡವನೆ. ಅಪ್ಪಿ ಚಿತ್ರದುರ್ಗ ಪೊಲೀಸರು ಇದನ್ನ ನೋಡೋ ಮುಂಚೆ ಡಿಲೀಟ್ ಮಾಡಲೇ ಗುಬಾಲ್ಡ್. ಒಂದ್ ವೇಳೆ ನೋಡಿದ್ರು ಅನ್ಕೋ. 12 seconds later. ರೀಲ್ಸ್ ಹುಚ್ಚಿಗೆ ಏನೆಲ್ಲ ಅವಾಂತರಗಳಾಗತ್ತೆ, ಅದರಿಂದ ಏನೆಲ್ಲ ಅನುಭವಿಸಬೇಕಾಗುತ್ತೆ ಅನ್ನೋದಕ್ಕೆ ಈ ಸುದ್ದಿಯೇ ಎಕ್ಸಾಂಪಲ್. ರೀಲ್ಸ್ಗಾಗಿ ಶೋಕಿ ಮಾಡಿದವನಿಗೆ ಈಗ ಜೈಲೂಟ ಖಾತ್ರಿಯಾಗಿದೆ. ಗನ್ ಮ್ಯಾನ್ ಐಷಾರಾಮಿ ಕಾರು, ಬಾಡಿ ಗಾರ್ಡ್ ಇಟ್ಕೊಂಡು ಶೋಕಿ ಮಾಡ್ತಾ ರೀಲ್ಸ್ ಮಾಡ್ತಾ ಇದ್ದ. AK-47 ಮಾದರಿಗೆ ನಕಲಿ ಗನ್ ಅನ್ನ ಹಿಡಿದು ಆತ ಪ್ರದರ್ಶನವನ್ನ ಮಾಡ್ತಾ ಇದ್ದ. ಕೆಜಿ ಗಟ್ಲೆ ಚಿನ್ನವನ್ನ ಮೈಮೇಲ್ ಹಾಕೊಂಡು ಶೋಕಿ ಮಾಡ್ತಿದ್ದವನಿಗೆ ಈಗ ಶಿಕ್ಷೆ. ಬಟ್ ಇವಾಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಏನ್ ರೀಸನ್ ಅಂದ್ರೆ ಅವ್ನ್ ಗನ್ ಮ್ಯಾನ್ ಇಟ್ಕೊಂಡು, ಅಂದ್ರೆ ಫೇಕ್ ಗನ್ ಮ್ಯಾನ್ಸ್ ಇಟ್ಕೊಂಡಿದ್ನಲ್ಲ, ಅದನ್ನ ಇಟ್ಕೊಂಡು ಜನಗಳನ್ನ ಎದುರಿಸ್ತಿದ್ದಂತೆ. ಮತ್ತೆ ಅವ್ನು ಹಾಕೊಂಡಿದ್ದಂತ ಚೈನ್ ಕೂಡ ಉಮಾ ಗೋಲ್ಡ್ ಅಂತ ತಿಳಿದು ಬರ್ತಿದೆ. ಈಗ ಸದ್ಯಕ್ಕೆ ಅರುಣ್ ಕಾಟರೆ ಅಣ್ಣ ಅರೆಸ್ಟ್ ಆಗಿದ್ದಾರೆ. ಇನಿವೇ ಇನ್ಮೇಲಾದ್ರೂ ಜನ ಇಂಥ ಚೂತಿಯಗಳನ್ನ ನಂಬೋದು ಕಡಿಮೆ ಮಾಡಿ, ಇಲ್ಲಾಂದ್ರೆ ಇಂಥ ಚೂತಿಯಗಳು ಜನಗಳನ್ನ ಚೂತಿಯ ಮಾಡ್ತಾರೆ. ಸೊ ಎನಿವೇ ಸೆಕೆಂಡ್ ವಿಕ್ಟ್ರಿ.